ಇವತ್ತಿನ ವಿಡಿಯೋದಲ್ಲಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ನ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀನಿ. ಕ್ವಶನ್ ಪೇಪರ್ 2024. ಫಸ್ಟ್ 5 ಮಾರ್ಕಿ ಕ್ವಶನನ್ನು ಬಿಡಿಸೋಣ. ನೆಕ್ಸ್ಟ್ 10 ಮಾರ್ಕಿ ಕ್ವಶನನ್ನು ಬಿಡಿಸೋಣ. ಫಸ್ಟ್ ಒಂದು ಕ್ವಶನ್ ಯಾವನೈತಿ, ಫೈಂಡ್ ದ ಮೀನ್ ಡಿವಿಷನ್ ಫ್ರಾಮ್ ದ ಮೀನ್, ಇಟ್ ಈಸ್ ದ ರಿಲೇಟಿವ್ ಮೇಜರ್. ಇಲ್ಲಿ ಏನು ಕೊಟ್ಟಾರ, ಈ ಪ್ರಾಬ್ಲಮ್ನಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಂದ್ರೆ ಅವರು ಮೀನ್ ಡಿವೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಂದ್ರೆ ಫ್ರಾಮ್ ದ ಮೀನ್ ಮೂಲಕ. ಸೊ ಇಲ್ಲಿ ಅಡ್ನ ಗ್ರೂಪನ್ನು ಡಾಟಾನ ಕೊಟ್ಟಾರ. ಸೊ ಎಕ್ಸ್ ವ್ಯಾಲ್ಯೂ 10, 15, 8, 9, 16, 20, 14, 17 ಇಷ್ಟು ಅಣ್ಣ ಗ್ರೂಪನ್ನು ಡಾಟಾ ಕೊಟ್ಟಾರ. ಈ ಅಣ್ಣ ಗ್ರೂಪನ್ನು ಡಾಟಾನ ಇಟ್ಕೊಂಡು ಏನು ಮಾಡ್ಯಾರ, ಮೀನ್ ಡಿವೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಂದ್ರೆ ಫ್ರಾಮ್ ದ ಮೀನನ್ನು ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಮೂಲಕ ಮೀನ್ ಡಿವೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡಂದಾರ. ಸೊ ಮೀನ್ ಡಿವೆನ್ಷನ್ ಫಾರ್ಮುಲಾ ಏನೈತಿ, ಮೀನ್ ಡಿವೆನ್ಷನ್ ಫ್ರಾಮ್ ದ ಮೀನ್. ಸೊ ಫಾರ್ಮುಲಾ ಏನೈತಿ, ಈಕ್ವಲ್ ಟು ಸಮೇಷನ್ ಆಫ್ ಡಿ ಡಿವೈಡ್ ಬೈ ಎನ್. ಇಲ್ಲಿ ಸಮೇಷನ್ ಆಫ್ ಡಿ, ಫಸ್ಟ್ ಡಿ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಡಿವೈಡ್ ಬೈ ಎನ್ ವ್ಯಾಲ್ಯೂವನ್ನು ಅಥವಾ ಎನ್ ವ್ಯಾಲ್ಯೂ ಎಷ್ಟು ಕೊಟ್ಟದ ಅಷ್ಟನ್ನು ಡಿವೈಡ್ ಬೈ ಮಾಡ್ಕೋಬೇಕು. ಇಲ್ಲಿ ಡಿ ಅನ್ನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಫಾರ್ಮುಲಾ ಏನು, ಎಕ್ಸ್ ಮೈನಸ್ ಎಕ್ಸ್ ಮೀನ್. ಸೊ ಯಾಕೆ ಇಲ್ಲಿ ಎಕ್ಸ್ ಮೀನ್ ತಗೊಂಡಿದ್ವಿ, ಫ್ರಾಮ್ ದ ಮೀನ್. ಅಲ್ಲಿ ಮೋಡ ಮೀಡಿಯನ್ ಏನು ಕೊಟ್ಟಿದ್ರೆ ಅದನ್ನು ನಾವು ಎಕ್ಸ್ ವ್ಯಾಲ್ಯೂದಾಗ ಲೆಸ್ ಮಾಡಿದ್ರೆ ಡಿ ವ್ಯಾಲ್ಯೂ ಸಿಗುತ್ತೆ. ಸೊ ನಮಗೆ ಇಲ್ಲಿ ಏನು ಬೇಕಾಗ್ತದೆ, ಎಕ್ಸ್ ಮೀನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಎಕ್ಸ್ ಮೀನನ್ನು ಫಾರ್ಮುಲಾನು ಸಮೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್. ಸೊ ಸಮೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್. ಸೊ ನಾವು ಪ್ರಾಬ್ಲಮಲ್ಲಿ ಏನು ಕೊಟ್ಟಾರ ನೋಡೋಣ. ಸೊ ಎಕ್ಸ್ ವ್ಯಾಲ್ಯೂ ಏನೈತಿ, 10, 15, 8, 9, 16, 20, 14, 17 ಇಷ್ಟು ನಮಗೆ ಎಕ್ಸ್ ವ್ಯಾಲ್ಯೂ ಅನ್ನು ಗ್ರೂಪ್ ಡಾಟಾನ ಇಟ್ಕೊಂಡಾರ. ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು, ಮೀನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಮೀನನ್ನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಫಾರ್ಮುಲಾ ಏನು, ಸಮೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ, 10, 15, 8, 9, 16, 20, 14, 17. ಸೊ ಆ್ಯಡನ್ನು ಮಾಡಬೇಕು. ಸೊ 10 ಪ್ಲಸ್ 15 ಪ್ಲಸ್ 8 ಪ್ಲಸ್ 9 ಪ್ಲಸ್ 16 ಪ್ಲಸ್ 20 ಪ್ಲಸ್ 14 ಪ್ಲಸ್ 17. ಸೊ ಆನ್ಸರ್ ಎಷ್ಟು ಬಂತು, ಸಮೇಷನ್ ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 109. ಸೊ ಇಲ್ಲಿ ವ್ಯಾಲ್ಯೂವನ್ನು ಹಾಕೋಣ 109. ಸೊ ಎನ್ ವ್ಯಾಲ್ಯೂ ಅಂದ್ರೆ ನಂಬರ್ ಆಫ್ ದ ಅಬ್ಸರ್ವೇಷನ್. ನಂಬರ್ ಆಫ್ ದ ಅಬ್ಸರ್ವೇಷನ್ ಎಷ್ಟೈತಿ, 1, 2, 3, 4, 5, 6, 7, 8. ಸೊ ನಂಬರ್ ಆಫ್ ದ ಅಬ್ಸರ್ವೇಷನ್ ಅಂತ 8 ಐತಿ. ಸೊ 109 ಡಿವೈಡ್ ಬೈ 8 ಎಷ್ಟಾಗುತ್ತೆ ನೋಡ್ರಿ, 109 ಡಿವೈಡ್ ಬೈ 8 ಎಷ್ಟಾಗುತ್ತೆ ಆನ್ಸರು, 13.62. 13.62 ಇದೇನು ಮೀನನ್ನು ಕ್ಯಾಲ್ಕುಲೇಷನ್ ಮಾಡಿದ್ದು. ಇಲ್ಲಿ ಡಿ ಅನ್ನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಫಾರ್ಮುಲಾ ಏನೈತಿ, ಎಕ್ಸ್ ಮೈನಸ್ ಎಕ್ಸ್ ಮೀನ್. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಇಲ್ಲಿ 10. ಸೊ ಎಕ್ಸ್ ವ್ಯಾಲ್ಯೂ 10 ಮೈನಸ್ 13.62 ನೋಡ್ರಿ, 10 ಮೈನಸ್ ಮೀನ್ ವ್ಯಾಲ್ಯೂ ಎಷ್ಟು 13.62 ಎಷ್ಟು ಬರುತ್ತೆ ಆನ್ಸರು, 3.62. ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ ಎಷ್ಟೈತಿ 15 ಮೈನಸ್ 13.62 ಎಷ್ಟು ಬರುತ್ತೆ, 1.38 ಬರುತ್ತೆ. ನೆಕ್ಸ್ಟು 8 ಮೈನಸ್ 13.62 ಎಷ್ಟು ಬರುತ್ತೆ, 5.62 ಬರುತ್ತೆ. ನೆಕ್ಸ್ಟು 9 ಮೈನಸ್ 13.62 ಮಾಡಿರಿ, 4.62 ಬರುತ್ತೆ. ನೆಕ್ಸ್ಟು 16 ಮೈನಸ್ 13.62 ಮಾಡಿದ್ರೆ ಎಷ್ಟು ಬರುತ್ತೆ, 2.38 ಬರುತ್ತೆ. ನೆಕ್ಸ್ಟು 20 ಮೈನಸ್ 13.62 6.38 ಬರುತ್ತೆ. ನೆಕ್ಸ್ಟು 13.62 ಮಾಡಿದ್ರೆ 0.38 ಬರುತ್ತೆ. ನೆಕ್ಸ್ಟು 17 ಮೈನಸ್ 13.62 ಮಾಡಿದ್ರೆ ಎಷ್ಟು ಬರುತ್ತೆ, 3.38. ಇಷ್ಟು ಡಿ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡೋದು. ಫಾರ್ಮುಲಾ ಏನು, ಮೀನ್ ಡಿವಿಷನ್ ಸಮೇಷನ್ ಆಫ್ ಡಿ. ಸೊ ಅಷ್ಟು ಡಿ ವ್ಯಾಲ್ಯೂವನ್ನು ನಾವು ಟೋಟಲ್ ಮಾಡ್ಕೊರಿ, ಎಷ್ಟು ಬರ್ತೈತಿ, 3.62 ಪ್ಲಸ್ 1.38 ಪ್ಲಸ್ 5.62 ಪ್ಲಸ್ 4.62 ಪ್ಲಸ್ 2.38
ಪ್ಲಸ್ 6.38 ಪ್ಲಸ್ 0.38 ಪ್ಲಸ್ 3.38 ಎಷ್ಟು ಬಂತು ಟೋಟಲಾಗಿ ಸಮೇಷನ್ ಆಫ್ ಡಿ ಎಷ್ಟು ಬಂತು 27.76 ಬಂತು. ಸೊ ನಾವಿಲ್ಲಿ ಏನು ಮಾಡೋಣ ಮೀನ್ ಡಿವೆನ್ಷನನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಎಷ್ಟು ಬಂದಿತ್ತು ಫಾರ್ಮುಲಾ ಏನೈತಿ ಸಮೇಷನ್ ಆಫ್ ಡಿ ಡಿವೈಡ್ ಬೈ ಎನ್. ಸೊ ನಾವು ಆಲ್ರೆಡಿ ಸಮೇಷನ್ ಆಫ್ ಡಿ ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಎಷ್ಟು ಬಂದೈತಿ 27.76 ಡಿವೈಡ್ ಬೈ ಸೊ ಇಲ್ಲಿ ಎಷ್ಟು ಬಂತಿ ಡಿ ವ್ಯಾಲ್ಯೂ ಎಷ್ಟು ಬಂದೈತಿ ಸಮೇಷನ್ ಆಫ್ ಡಿ 27.76 ಬಂದೈತಿ ಡಿವೈಡ್ ಬೈ ಎನ್ ವ್ಯಾಲ್ಯೂ ಎಷ್ಟೈತಿ ಏನೈತಿ ಟೋಟಲ್ ಮೀನ್ ಡಿವೆನ್ಷನ್ ಎಷ್ಟು ಬಂತು 3.49 ಅಷ್ಟು ಡಿ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ಸ್ಟ್ರಕ್ಟ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫ್ರಾಮ್ ದ ಫಾಲೋವಿಂಗ್ ಡಾಟಾ. ಇಲ್ಲಿ ಈ ಪ್ರಾಬ್ಲಮ್ ಏನಕ್ಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಂದಾರ. ಫಾಲೋವಿಂಗ್ ಡಾಟಾನ ಏನು ಕೊಟ್ಟಾರ ದ ಗ್ರೂಪಲ್ಲಿ ದ ಫುಡ್ಡು ಫ್ಯೂಲು ಕ್ಲಾತಿಂಗು ಹೌಸ್ ರೆಂಟ್ ಕೊಟ್ಟಾರ. ಇಂಡೆಕ್ಸ್ ನಂಬರ್ ಏನೈತಿ 325 240 235 180 ಕೊಟ್ಟಾರ. ಅದೇ ರೀತಿ ವೇಟೆಡ್ ಎಷ್ಟು ಕೊಟ್ಟಾರ 42 ಕೊಟ್ಟಾರ 16 ಕೊಟ್ಟಾರ 17 ಕೊಟ್ಟಾರ 50 ಕೊಟ್ಟಾರ. ಸೊ ಇಲ್ಲಿ ಕಾಸ್ಟ್ ಆಫ್ ದ ಲಿವಿಂಗ್ ಆಗಿರ್ಬೋದು ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಫಾರ್ಮುಲಾ ಏನು ಸಮೇಷನ್ ಆಫ್ ಐ ಡಬ್ಲ್ಯೂ ಡಿವೈಡ್ ಬೈ ಸಮೇಷನ್ ಆಫ್ ಡಬ್ಲ್ಯೂ. ಸೊ ಐ ಅಂದರೆ ಏನಿಲ್ಲಿ ಇಂಡೆಕ್ಸ್ ನಂಬರು, ನೆಕ್ಸ್ಟ್ ಡಬ್ಲ್ಯೂ ಅಂದರೆ ಏನಿಲ್ಲಿ ವೇಟೆಡ್. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು ಇಂಡೆಕ್ಸ್ ನಂಬರು ವೇಟೆಡು ಮಲ್ಟಿಪಲ್ ಮಾಡಬೇಕು, ಅದ್ರ ಟೋಟಲ್ ವ್ಯಾಲ್ಯೂವನ್ನು ತಗೋಬೇಕು ಡಿವೈಡ್ ಬೈ ಸಮೇಷನ್ ಆಫ್ ಟೋಟಲ್ ವೇಟೆಡ್ ಎಷ್ಟು ಬರ್ತೈತಿ ಅಷ್ಟನ್ನು ತೆಗೆದುಕೊಳ್ಬೇಕು. ನೋಡೋಣ ಇಲ್ಲಿ ಡೈರೆಕ್ಟಾಗಿ ನಾವು ಮಾಡೋಣ. ಇಲ್ಲಿ ಏನು ಕೊಡ್ತಾ ಐ ಅಂದ್ರೇನು ಇಂಡೆಕ್ಸ್ ನಂಬರು, ಡಬ್ಲ್ಯೂ ಅಂದ್ರೇನು ವೇಟೆಡ್. ಸೊ ಇಲ್ಲಿ ಇಲ್ಲಿ ಐ ಅಂದರೆ ಫಸ್ಟು ಫುಡ್ಡಿಗೆ ಸಂಬಂಧಪಟ್ಟಂತೆ 235 ಅಷ್ಟೇ ಇಂಡೆಕ್ಸ್ ನಂಬರ್ ಐತಿ, ವೇಟೆಡ್ ಎಷ್ಟೈತಿ 42 ಐತಿ. ಎರಡನ್ನ ಮಲ್ಟಿಪಲ್ ಮಾಡ್ಕೋಣ 325 ಇಂಟು ವೇಟೆಡ್ ಎಷ್ಟೈತಿ 42 ಐತಿ. ಎಷ್ಟು ಬರ್ತೈತೆ ಆನ್ಸರು 13,650 ಇಷ್ಟು ಐ ಡಬ್ಲ್ಯೂದು. ನೆಕ್ಸ್ಟ್ ಏನಾಗೈತಿ ಫ್ಯೂಲ್ಗೆ ಸಂಬಂಧಪಟ್ಟಂತೆ ಇಂಡೆಕ್ಸ್ ನಂಬರ್ ಎಷ್ಟೈತಿ 240 ಐತಿ, ವೇಟೆಡ್ ಎಷ್ಟೈತಿ 16 ಐತಿ. ನೋಡ್ರಿ ಎರಡು ಮಲ್ಟಿಪಲ್ ಮಾಡ್ಕೊ 214 ಇಂಟು 16 ಎಷ್ಟು ಬರುತ್ತಾ 3,840. ಇದು ಫ್ಯೂಲ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟು ಕ್ಲಾತ್ಗೆ ಸಂಬಂಧಪಟ್ಟಂತೆ ಇಂಡೆಕ್ಸ್ ನಂಬರ್ ಎಷ್ಟೈತಿ 235 ಐತಿ, ವೇಟೆಡ್ ಎಷ್ಟೈತಿ 17 ಐತಿ. 235 ಇಂಟು ವೇಟೆಡ್ ಎಷ್ಟೈತಿ 17 ಐತಿ. ಎಷ್ಟು ಬರುತ್ತಾ 3,995 ಬರುತ್ತೆ. ನೆಕ್ಸ್ಟ್ ಹೌಸ್ ರೆಂಟ್ಗೆ ಸಂಬಂಧಪಟ್ಟಂತೆ ಇಂಡೆಕ್ಸ್ ನಂಬರ್ ಎಷ್ಟೈತಿ 180, ವೇಟೆಡ್ ಎಷ್ಟೈತಿ 15 ಐತಿ. ಅವೆರಡನ್ನ ಮಲ್ಟಿಪಲ್ 180 ಇಂಟು 15 ಎಷ್ಟು ಬರುತ್ತಾ 2,700. ಸೊ ನಾವು ಇಲ್ಲಿ ಏನು ಮಾಡಿದ್ವಿ ಐ ಡಬ್ಲ್ಯೂ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೇವೆ, ಇಂಡೆಕ್ಸ್ ನಂಬರು ವೇಟೆಡನ್ನು ಮಲ್ಟಿಪಲ್ ಮಾಡ್ಕೊಂಡು ನಮ್ಮ ಫಾರ್ಮುಲಲ್ಲಿ ಏನೈತಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಡಬ್ಲ್ಯೂ ಡಿವೈಡ್ ಬೈ ಸಮೇಷನ್ ಆಫ್ ಡಬ್ಲ್ಯೂ. ಸೊ ಇನ್ನು ಅಷ್ಟು ಏನು ಮಾಡಬೇಕು ಟೋಟಲ್ ಮಾಡಬೇಕು. ನೋಡಿರಿ ಟೋಟಲ್ ಮಾಡಿರಿ 13,615 ಪ್ಲಸ್ 3,814 ಪ್ಲಸ್ 3,995 ಪ್ಲಸ್ 2,700 ಟೋಟಲ್ ಎಷ್ಟು ಬಂತು 24,185 ಸಮೇಷನ್ ಆಫ್ ಐ ಡಬ್ಲ್ಯೂ. ನೆಕ್ಸ್ಟ್ ಸಮೇಷನ್ ಆಫ್ ಡಬ್ಲ್ಯೂ ಅಂದ್ರೇನು ವೇಟೆಡ್. ಸೊ 42 16 72 15 ಅಷ್ಟು ಟೋಟಲ್ ಮಾಡಿರಿ 42 ಪ್ಲಸ್ 16 ಪ್ಲಸ್ 17 ಪ್ಲಸ್ 15 ಎಷ್ಟು ಬರ್ತೈತಿ 90. ಸೊ ಇಲ್ಲಿ ಫಾರ್ಮುಲಾದ ಏನು ಕೊಟ್ಟಾರ 24,185 ಡಿವೈಡ್ ಬೈ ವೇಟೆಡ್ ಎಷ್ಟೈತಿ 19 ಐತಿ. ಎಷ್ಟು ಬರ್ತೈತಿ ನೋಡ್ರಿ ಆನ್ಸರು ಸೊ
ಕಾಸ್ಟ್ ಆಫ್ ಲಿವಿಂಗು ಫಾರ್ಮುಲಾ ಏನು ಸಮೇಷನ್ ಆಫ್ ಐ ಡಬ್ಲ್ಯೂ ಡಿವೈಡ್ ಬೈ ಸಮೇಷನ್ ಆಫ್ ಡಬ್ಲ್ಯೂ. ಸಮೇಷನ್ ಆಫ್ ಐ ಡಬ್ಲ್ಯೂವನ್ನು ಎಷ್ಟು ಬಂದೈತಿ 24,185. ಅದೇ ರೀತಿಯಾಗಿ ಸಮೇಷನ್ ಆಫ್ ಡಬ್ಲ್ಯೂ ಎಷ್ಟು ಬಂದೈತಿ 90 ಬಂದೈತಿ. ಸೊ ಅವ ಎರಡನ್ನಷ್ಟು ಮಲ್ಟಿಪಲ್ ಮಾಡ್ಕೋರಿ ಎಷ್ಟು ಬರ್ತೈತಿ ನೋಡ್ರಿ 24,185 ಡಿವೈಡ್ ಬೈ 90. 24,185 ಡಿವೈಡ್ ಬೈ 90 ಎಷ್ಟು ಬಂತು 268.72. ಇದೇನಿದು ಕಾಸ್ಟ್ ಆಫ್ ಲಿವಿಂಗ್ ಆಗಿರ್ಬೋದು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಎಷ್ಟೈತಿ 268.72. ನೆಕ್ಸ್ಟ್ ಥರ್ಡ್ ಒನ್ ಕ್ವಶನ್ ಏನೈತಿ, ಫೈಂಡ್ ಔಟ್ ದ ಸ್ಪೇರ್ ಮ್ಯಾನ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯೆಂಟ್ ಫ್ರಮ್ ದ ಫಾಲೋವಿಂಗ್ ಡಾಟಾ. ಸೊ ಈ 5 ಮಾರ್ಕಿಂಗ್ ಕ್ವಶನ್ ಐತಿ. ಕೋಎಫಿಷಿಯೆಂಟ್ ಆಫ್ ಅನಾಲಿಸಿಸ್ ಕೋರಿಲೇಷನ್ ಆ್ಯಂಡ್ ರಿಗ್ರೆಷನ್ ಚಾಪ್ಟರ್ 4th ಚಾಪ್ಟರ್ನಲ್ಲಿ ಈ ಕ್ವಶನನ್ನು ಕೇಳ್ಯಾರ. ಏನು ರ್ಯಾಂಕ್ ಕೋರಿಲೇಷನ್ ಆ್ಯಂಡ್ ಕೋಎಫಿಷಿಯೆಂಟನ್ನು ಕ್ಯಾಲ್ಕುಲೇಷನ್ ಮಾಡಂದರಲ್ಲಿ ಎಕ್ಸ್ದು ಕೊಟ್ಟರ ವ್ಯಾಲ್ಯೂ 82, 96, 92, 98, 72, 99 ಆ್ಯಂಡ್ 79. ನೆಕ್ಸ್ಟ್ ಅದೇ ರೀತಿ ಈಗ ವಾಯ್ಗೆ ಸಂಬಂಧಿಸಿದ ವಾಯ್ ವೇರಿಯೇಬಲ್ಸ್ ಕೊಟ್ಟಾರ 76, 92, 93, 100, 82, 89, 87. ಇಷ್ಟು ನಮ್ಗೇನು ಕೊಟ್ಟಾರ 2 ವೇರಿಯೇಬಲ್ಸ್ ಡಾಟಾವನ್ನು ಕೊಟ್ಟಾರ ಎಕ್ಸ್ ಆ್ಯಂಡ್ ವಾಯ್. ಇದನ್ನು ಇಟ್ಕೊಂಡು ಏನು ಕ್ಯಾಲ್ಕುಲೇಷನ್ ಮಾಡಂದ್ರೆ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯೆಂಟನ್ನು ಕ್ಯಾಲ್ಕುಲೇಷನ್ ಮಾಡಂದ್ರೆ ಯಾವ ಮೆಥಡ್ ಪ್ರಕಾರ ಸ್ಪಿಯರ್ಸ್ ಮ್ಯಾನ್ ಮೆಥಡ್ ಪ್ರಕಾರ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯೆಂಟನ್ನು ಕ್ಯಾಲ್ಕುಲೇಷನ್ ಮಾಡಂದಾರೆ. ನಾವು ನಾರ್ಮಲ್ ಆಗಿ ಇಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಡಾಟಾವನ್ನು ಈ ಸ್ಪಿಯರ್ ಮ್ಯಾನ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯೆಂಟ್ ಮೆಥಡಲ್ಲಿ ನಾವು ಕೊಟ್ಟಿದ್ದಂಥ 2 ವೇರಿಯೇಬಲ್ಸನ್ನು ಆ್ಯಕ್ಚುಲ್ ಡಾಟನ್ನ ಕನ್ಸಿಡರ್ ಮಾಡಲ್ಲ. ಇದನ್ನು ಎತ್ತರ ಬೇಸ್ಡ್ ಮೂಲಕ ಕ್ಯಾನ್ಸಲ್ ರ್ಯಾಂಕನ್ನು ಕೊಡೋದರ ಮೂಲಕ ಅದರದ ವೇರಿಯೇಬಲ್ಸ್ ಅದರದ ಕೋರಿಲೇಷನ್ ಕೋಎಫಿಷಿಯೆಂಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ರ್ಯಾಂಕ್ ಕೋರಿಲೇಷನ್ ಫಾರ್ಮುಲಾ ಏನು ಆರ್ ಈಜ್ವಲ್ ಟು 1 - 6 ಸಮೇಷನ್ ಆಫ್ ಡಿ ಸ್ಕ್ವಯರ್ ಡಿವೈಡ್ ಬೈ n ಕ್ಯೂಬ್ ಮೈನಸ್ n. ಈ ರೀತಿ ಫಾರ್ಮುಲಾ ಐತಿ. ಯಾವಾಗ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯೆಂಟನ್ನು ಫಾರ್ಮುಲಾ ಬಿಡಿಸುವಾಗ ಫಾರ್ಮುಲಾ ಏನು ಆರ್ ಈಜ್ವಲ್ ಟು 1 - 6 ಇಂಟು ಸಮೇಷನ್ ಆಫ್ ಡಿ ಸ್ಕ್ವಯರ್ ಡಿವೈಡ್ ಬೈ n ಕ್ಯೂಬ್ ಮೈನಸ್ n. ಸೊ ನಾವು ನೋಡೋಣ ಡಾಟಾನ ಕೊಟ್ಟಾರ ಎಕ್ಸ್ ಎಷ್ಟೈತಿ 82, 96, 92, 98, 72, 99 ನೆಕ್ಸ್ಟ್ 79. ಇಷ್ಟು ಎಕ್ಸ್ ವೇರಿಯೇಬಲ್ಸ್ ಡಾಟಾನ ಕೊಟ್ಟಾರ. ನೆಕ್ಸ್ಟ್ ಅದೇ ರೀತಿಯಾಗಿ ವಾಯ್ದು ನೋಡ್ರಿ 76, 92, 93, 100, 82, 89, 87. ಸೊ ಇಲ್ಲಿ ಏನು ಮಾಡ್ದು ನಾನೀಗ ಹೇಳಿನಿ ಆ್ಯಕ್ಚುಯಲ್ ಡಾಟಾನ ಕನ್ಸಿಡರ್ ಮಾಡೋಲ್ಲ. ಇಲ್ಲಿ ರ್ಯಾಂಕನ್ನು ಕೊಡೋದ್ರ ಮೂಲಕ ಏನು ಮಾಡ್ತೀರಿ ಕೋರಿಲೇಷನ್ ಕೋಎಫಿಷಿಯೆಂಟನ್ನು ಕ್ಯಾಲ್ಕುಲೇಷನ್. ಫಸ್ಟ್ ಏನು ಮಾಡ್ತು ರ್ಯಾಂಕ್ ಆಫ್ ಎಕ್ಸ್. ಇಲ್ಲಿ ಎಕ್ಸ್ ವೇರಿಯೇಬಲನ್ನು ರ್ಯಾಂಕನ್ನು ಕೊಡೋಣ. ಸೊ ಇಲ್ಲಿ 82, 96, 92, 98, 72, 99, 79. ಇದರಲ್ಲಿ ಫಸ್ಟ್ ಯಾರಿಗೆ ರ್ಯಾಂಕ್ ಕೊಡ್ತೀರಿ ಫಸ್ಟ್ ಡಾಟಾ ಯಾವುದೈತಿ 99. ಸೊ ಅವರಿಗೆ ಫಸ್ಟ್ ರ್ಯಾಂಕನ್ನು ಕೊಡೋಣ. 99 ಆಗ ಎಷ್ಟೈತಿ 98 ಐತಿ ಅವರಿಗೆ ಸೆಕೆಂಡ್ ರ್ಯಾಂಕನ್ನು ಕೊಡೋಣ. 98 ಆಗ ಎಷ್ಟೈತಿ 96 ಐತಿ ಅವರಿಗೆ ಥರ್ಡ್ ರ್ಯಾಂಕನ್ನು ಕೊಡೋಣ. ಅದೇ ರೀತಿಯಾಗಿ 96 ಆಗ 92 ಐತಿ ಅವರಿಗೆ 4 ರ್ಯಾಂಕನ್ನು ಕೊಡೋಣ. ನೆಕ್ಸ್ಟ್ 92 ಆಗನ ಯಾವುದೈತಿ 82 ಐತಿ ಅವರಿಗೆ 5th ರ್ಯಾಂಕನ್ನು ಕೊಟ್ಟೋಣ. 82 ಆಗೋಣ ಅದಕ್ಕಿಂತ ತಲೆ ಬರೋದು 72, 17 ಅವ್ರಿಗೆ ಏನು ಮಾಡೋಣ ಇಲ್ಲಿ 79 ಬರ್ತೈತಿ ಅವ್ರಿಗೆ ಏನು ಮಾಡೋಣ 6 ರ್ಯಾಂಕನ್ನು ಕೊಡೋಣ. ಸೊ 72ದವ್ರಿಗೆ ಏನು ಮಾಡೋಣ ಲಾಸ್ಟ್ ರ್ಯಾಂಕ್ 7. 1 2 3 4 5 6 7. ಸೊ ಇಲ್ಲಿ ಎಷ್ಟು 7 ಡಾಟಾನ ಕೊಟ್ಟರೆ ಅವರಿಗೆ ರ್ಯಾಂಕ್. ಫಸ್ಟ್ ರ್ಯಾಂಕ್ ಯಾರಿಗೆ 99 ತೊಗೊಂಡವರಿಗೆ, ಸೆಕೆಂಡ್ ರ್ಯಾಂಕು 98, ಥರ್ಡ್ ರ್ಯಾಂಕು 96, ಫೋರ್ ರ್ಯಾಂಕು 92, ಫಿಫ್ತ್ ರ್ಯಾಂಕು 82,
ನೆಕ್ಸ್ಟ್ 6th ರ್ಯಾಂಕು 79, ಅದೇ ರೀತಿಯಾಗಿ 7 ರ್ಯಾಂಕು 72. ಇದು ರ್ಯಾಂಕ್ ಆಫ್ ಎಕ್ಸ್. ನೆಕ್ಸ್ಟ್ ರ್ಯಾಂಕ್ ಆಫ್ ವೈ. ವೈಗೆ ಸಂಬಂಧಪಟ್ಟಂತೆ ನೋಡ್ರಿ 76, 92, 93, 100, 82, 89, 87. ಸೊ ಇಲ್ಲಿ 100 ಮಾರ್ಕ್ ತೊಗೊಂಡವ್ರಿಗೆ ಏನಂತೀವಿ ಫಸ್ಟ್ ರ್ಯಾಂಕನ್ನು ಕೊಡ್ತೀವಿ. ನೆಕ್ಸ್ಟ್ ಯಾರಿಗೆ ರ್ಯಾಂಕ್ ಕೊಡ್ತೀವಿ ಸೆಕೆಂಡ್ ರ್ಯಾಂಕು 93ದವರಿಗೆ ಸೆಕೆಂಡ್ ರ್ಯಾಂಕ್ ಕೊಡ್ತೀವಿ. ಅದೇ ರೀತಿಯಾಗಿ 92 ತೊಗೊಂಡವ್ರಿಗೆ ಥರ್ಡ್ ರ್ಯಾಂಕನ್ನು ಕೊಡ್ತೀವಿ. ಅದಾದ ತಕ್ಷಣ ಏನು ಮಾಡ್ತೀವಿ 89 ಅವರಿಗೆ 4 ರ್ಯಾಂಕನ್ನು ಕೊಡ್ತೀವಿ. ಅದೇ ರೀತಿ 87 ಅವರಿಗೆ 5 ರ್ಯಾಂಕನ್ನು ಕೊಡ್ತೀವಿ. 82 ಅವರಿಗೆ 6 ರ್ಯಾಂಕನ್ನು ಕೊಡ್ತೀವಿ. ಲಾಸ್ಟ್ 76 ತೊಗೊಂಡವ್ರಿಗೆ 7 ರ್ಯಾಂಕ್. ಇಲ್ಲಿ ನಾವು ಎಕ್ಸ್ ಮತ್ತು ವೈ ವೇರಿಯಬಲ್ಗೆ ಸಂಬಂಧಪಟ್ಟಂತೆ ರ್ಯಾಂಕನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಆಮೇಲೆ ಡಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಡಿ ಈಜ್ವಲ್ ಟು ರ್ಯಾಂಕ್ ಎಕ್ಸ್ ಮೈನಸ್ ರ್ಯಾಂಕ್ ವೈ. ಸೊ ಇಲ್ಲಿ ನೋಡ್ರಿ ಫಸ್ಟಿಗೆ ಸಂಬಂಧಪಟ್ಟ ರ್ಯಾಂಕ್ ಎಕ್ಸ್ ಎಷ್ಟೈತಿ 5 ಐತಿ. 5 ರ್ಯಾಂಕ್ ವೈ ಎಷ್ಟೈತಿ 7. 5 ಮೈನಸ್ 7 ಎಷ್ಟಾಗುತ್ತೆ -2. ನೋಡ್ರಿ ಇಲ್ಲಿ 5 ಮೈನಸ್ 7 ಎಷ್ಟಾಗುತ್ತೆ 2 ಆಗುತ್ತೆ. ಅದೇ ರೀತಿಯಾಗಿ ರ್ಯಾಂಕ್ ಎಕ್ಸ್ಗೆ 3, ರ್ಯಾಂಕ್ ವೈ 3. 3 ಮೈನಸ್ 3 0. ಅದೇ ರೀತಿಯಾಗಿ 4 ಮೈನಸ್ 2 2. 2 ಮೈನಸ್ 1 1. ಅದೇ ರೀತಿಯಾಗಿ 7 ಮೈನಸ್ 6 ಎಷ್ಟು ಬರುತ್ತೆ 1. 1 ಮೈನಸ್ 2 ಮೈನಸ್ 3. ಅದೇ ರೀತಿಯಾಗಿ 6 ಮೈನಸ್ 5 1. ಸೊ ಇಷ್ಟು ಡಿ ವ್ಯಾಲ್ಯೂ. ಮತ್ತು ನಮಗೆ ಬೇಕಾಗಿದ್ದು ಡಿ ಸ್ಕ್ವಯರನ್ನು ಮಾಡ್ಕೋಬೇಕು. ಡಿ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡಿವಿ. ಎಷ್ಟು ಬಂದೈತಿ -2. ಅದನ್ನು ಸ್ಕ್ವಯರ್ ಮಾಡಿದ್ರೆ ಎಷ್ಟು ಬರ್ತೈತಿ 4 ಬರುತ್ತೆ. 0 ಸ್ಕ್ವೇರ್ ಏನಾಗುತ್ತೆ 0ನೇ ಆಗುತ್ತೆ. 2 ಸ್ಕ್ವೇರ್ ಏನಾಗುತ್ತೆ 4 ಆಗುತ್ತೆ. 1 ಸ್ಕ್ವೇರ್ 1 ಆಗುತ್ತೆ. 1 ಸ್ಕ್ವೇರ್ದು ಮತ್ತು 1 ಆಗುತ್ತೆ. -3 ಸ್ಕ್ವೇರ್ದು ಏನಾಗುತ್ತೆ 9 ಆಗುತ್ತೆ. ಮತ್ತು 1 ಸ್ಕ್ವೇರ್ದು ಏನಾಗುತ್ತೆ 1. ಇಷ್ಟು ಡಿ ಸ್ಕ್ವೇರನ್ನು ಮಾಡ್ತೀವಿ. ಅಷ್ಟು ಟೋಟಲ್ ಮಾಡಿರಿ ಎಷ್ಟು ಬರುತ್ತೆ 4 + 4 8 8 + 1 9 9 10 10 ಆಗನ ಇದು ಪ್ಲಸ್ 90 20. ಸೊ 20 ಸಮೇಷನ್ ಆಫ್ ಡಿ ಸ್ಕ್ವೇರ್. ಇಲ್ಲಿ ಮತ್ತೆ ಸಮೇಷನ್ ಆಫ್ ಡಿ ಸ್ಕ್ವೇರ್. ಈಗ ಫಾರ್ಮುಲಾ ನೋಡ್ರಿ ಆರ್ ಈಜ್ವಲ್ ಟು 1 ಮೈನಸ್ 6 ಇಂಟು ಸಮೇಷನ್ ಆಫ್ ಡಿ ಸ್ಕ್ವೇರ್ ಡಿವೈಡ್ ಬೈ n ಕ್ಯೂಬ್ ಮೈನಸ್ n. ಸೊ 1 ಅನ್ನೋ ಅದೇ ರೀತಿಯಾಗಿ 6 ಇಂಟು ಸಮೇಷನ್ ಆಫ್ ಡಿ ಸ್ಕ್ವೇರ್. ಸಮೇಷನ್ ಆಫ್ ಡಿ ಸ್ಕ್ವೇರ್ ಎಷ್ಟು ಬಂದೈತಿ 20. ಸೊ ಅದೇ ರೀತಿಯಾಗಿ ಎನ್ ವ್ಯಾಲ್ಯೂ ಏನು ನಂಬರ್ ಆಫ್ ದ ಅಬ್ಸರ್ವೇಷನ್ ಎಷ್ಟನ್ನು ಕೊಟ್ರೆ 1 2 3 4 5 6 7. ಸೊ 7 ಕೊಟ್ರೆ 7 ಕ್ಯೂಬ್ ಮೈನಸ್ 7. ಈಗ 1 ಮೈನಸ್ 6 ಇಂಟು 20. 6 ಇಂಟು 20 ಮಾಡಿದಾಗ ಎಷ್ಟು ಬರುತ್ತೆ 120 ಬರುತ್ತೆ. ಅದೇ ರೀತಿಯಾಗಿ ಎನ್ ಕ್ಯೂಬ್ ಮಾಡಿಕೊಂಡ್ರೆ ಎಷ್ಟು ಬರ್ತೈತಿ ಎನ್ 7 ಇಂಟು 7 ಇಂಟು 7 ಮಾಡ್ಕೊಂಡ್ರೆ ಎಷ್ಟು ಬರ್ತೈತಿ 343 ಮೈನಸ್ 7. 1 ಮೈನಸ್ 120 ಡಿವೈಡ್ ಬೈ ಎಷ್ಟೈತಿಲಿ 343 ಮೈನಸ್ 7 ಲೆಸ್ ಮಾಡಿರಿ 336 ಅನ್ನು ಬರ್ತೈತಿ. 1 ಮೈನಸ್ 120 ಡಿವೈಡ್ ಬೈ 336 ಮಾಡಿದ್ರೆ ಎಷ್ಟು ಬರ್ತೈತಿ 120 ಡಿವೈಡ್ ಬೈ 336 ಮಾಡಿದ್ರೆ ಎಷ್ಟು ಬರ್ತೈತಿ 0.357. 0.357. ಸೊ 1 ಮೈನಸ್ 0.37 ಮಾಡಿದ್ರೆ ಎಷ್ಟು ಬರ್ತೈತಿ 1 ಮೈನಸ್ 0.357 ಎಷ್ಟು ಬರ್ತೈತಿ 0.643. ಇಷ್ಟೇನಾಗೈತಿ ಕೋರಿಲೇಷನ್ ಕೋಎಫಿಷಿಯೆಂಟ್. ಯಾವಾಗ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯೆಂಟ್ ಎಷ್ಟು ಬತ್ತು 0.643. ಈ ರೀತಿ ಏನು ಮಾಡ್ಯಾರ ನಿಮಗೆ 5 ಮಾರ್ಕಿ ಕ್ವಶನನ್ನು ಕೇಳಾರ. ಇಲ್ಲಿ ಯಾವುದೇ ರ್ಯಾಂಕು ರಿಪೀಟೆಡ್ ಆಗಿಲ್ಲ. ರಿಪೀಟೆಡ್ ಆದ್ರೆ ಬೇರೆ ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿ ಏನಾಗೈತಿ ಕೇವಲ ಏನು ಕೊಟ್ರೆ ಕೊಟ್ಟಂಥ ಡಾಟವನ್ನು ಏನು ಮಾಡಿದ್ರೆ ರ್ಯಾಂಕನ್ನು ಕೊಟ್ಟಿವಿ. ರ್ಯಾಂಕ್ ಅಂದ ಮೇಲಕ್ಕೆ ಡಿ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಡಿ ಏನು ಮಾಡಿದ್ವಿ ಸ್ಕ್ವಯರನ್ನು ಮಾಡಿದ್ವಿ. ಸೊ ನಾವು ಫಾರ್ಮುಲಾ ಏನೈತಿ 1 ಮೈನಸ್ 6 ಇಂಟು ಸಮೇಷನ್ ಆಫ್ ಡಿ ಸ್ಕ್ವೇರ್ ಡಿವೈಡ್ ಬೈ ಎನ್ ಕ್ಯೂಬ್ ಮೈನಸ್ ಎನ್. ಸೊ ಇಷ್ಟು 5 ಮಾರ್ಕಿಗೆ ಕ್ವಶನನ್ನು ಕೇಳಾರ. ಯಾವುದ್ರಲ್ಲಿ ಮೆಥಡಲ್ಲಿ ಸ್ಪಿಯರ್ಸ್ ಮ್ಯಾನ್ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯೆಂಟ್. ಆನ್ಸರ್ ಎಷ್ಟು ಬಂದೈತಿ
0.643